ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ದೇಶದ ರಾಜಕಾರಣದಲ್ಲಿ ಸುದೀರ್ಘ ಇತಿಹಾಸವನ್ನು ಹೊಂದಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಒಂದು ಕುಟುಂಬದ ಮೇಲೆ ಭೀಕರವಾದಂತಹ ಆಸಿಡ್ ದಾಳಿ ನಡೆದಿತ್ತು. ಅದರ ಹಿಂದಿನ ಅಸಲಿ ರಹಸ್ಯ ಈಗ ಬಹಿರಂಗ ಆಗಿದೆ. ಅವತ್ತು ಫೆಬ್ರವರಿ 21, 2001 ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಈಶ್ವರ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿಕೊಂಡು ಬರುವಾಗ ದೇವೇಗೌಡರ ಪತ್ನಿ ಚೆನ್ನಮ್ಮ ಹಾಗೆ ಸೊಸೆ ಭವಾನಿ ರೇವಣ್ಣ ಅವರ ಮೇಲೆ ಆಸಿಡ್ ದಾಳಿ ನಡೆಯುತ್ತೆ. ಈ ಘಟನೆ ನಡೆದು ಎಷ್ಟೋ ವರ್ಷಗಳೇ ಕಳೆದಿದ್ರೂ ಸಹ ಇದರ ಹಿಂದೆ ಯಾರಿದ್ದಾರೆ, ಯಾರ ಕೈವಾಡ ಇದೆ, ಇದರ ಬಗ್ಗೆ ದೊಡ್ಡಗೌಡರು ಮೊದಲ ಬಾರಿಗೆ ಮುಕ್ತವಾಗಿ ಮಾತನಾಡ್ತಾರೆ. ಒಂದು ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ತಮ್ಮ ಹಳೆಯ ದಿನಗಳನ್ನು ಅವರು ಮೆಲುಕು ಹಾಕ್ತಾರೆ. ಅಂದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಆಸಿಡ್ ದಾಳಿಯ ಕರಾಳ ಸತ್ಯವನ್ನು ಜಗತ್ತಿನ ಮುಂದೆ ದೇವೇಗೌಡರು ಬಿಚ್ಚಿಡ್ತಾರೆ. ಆ ಘಟನೆ ಯಾವಾಗ ನಡೆಯುತ್ತೋ ಆ ಸಂದರ್ಭದಲ್ಲಿ ಏನೋ ಒಂದು ಕೌಟುಂಬಿಕ ವೈಷಮ್ಯ ಇತ್ತು. ಅದರ ಹಿನ್ನೆಲೆಯಲ್ಲಿ ದೇವೇಗೌಡರ ತಮ್ಮನ ಮಗ ಲೋಕೇಶ್ ಈ ಕೆಲಸ ಮಾಡಿದ್ದಾನೆ ಅನ್ನೋದು ದಿನಪತ್ರಿಕೆಗಳಲ್ಲಿ ವರದಿಯಾಗತ್ತೆ. ಆದರೆ ಇದ್ರ ಹಿಂದೆ ಅವನೇ ಮಾಡಿರಬಹುದು, ತಮ್ಮನ ಮಗ ಲೋಕೇಶ್ ಅವನೇ ಮಾಡಿರಬಹುದು. ಆದರೆ ಇದ್ರ ಹಿಂದೆ ಒಂದು ದೊಡ್ಡ ರಾಜಕೀಯ ಪಿತೂರಿ ಇತ್ತು ಅನ್ನೋದು ಒಂದು ಗೌಡ್ರೆ ಬಿಚ್ಚಿಟ್ಟಿರುವಂತಹ ಒಂದು ಆಘಾತಕಾರಿ ಹೇಳಿಕೆ. ನನ್ನ ಮಗ ಎಚ್.ಡಿ. ರೇವಣ್ಣ ಮೇಲೆ ಆಸಿಡ್ ಹಾಕೋದಕ್ಕೆ ಸಂಚನ ಮಾಡಿದ್ರು ಕಿಡಿಗೇಡಿಗಳು. ನಾವೆಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ರೇವಣ್ಣ ಬಂದಿರಲಿಲ್ಲ. ಆ ಸಮಯದಲ್ಲಿ ನನ್ನ ಪತ್ನಿ ಹಾಗೆ ಸೊಸೆಯನ್ನು ಗುರಿ ಮಾಡಿಕೊಂಡು ಆಸಿಡ್ ದಾಳಿಯನ್ನು ಮಾಡಿದ್ದಾರೆ. ನನ್ನ ತಮ್ಮನ ಮಗನೇ ಆಸಿಡ್ ದಾಳಿ ಮಾಡಿದ್ರೂ ಸಹ ಆತನ ಹಿಂದೆ ರಾಜಕೀಯ ಮುಖಂಡರ ಪ್ರೇರಣೆ ಇತ್ತು ಅಂತ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದರು. ಆಸಿಡ್ ಎರಚಿದ ಪ್ರಕರಣದಲ್ಲಿ ಲೋಕೇಶ್ ಅಪರಾಧಿ ಅಂತ ಹೇಳಿಬಿಟ್ಟು ಕೋರ್ಟಲ್ಲೂ ಕೂಡ ಒಂದು ಸಾಬೀತಾಗುತ್ತೆ. ಆತನಿಗೆ 8 ವರ್ಷಗಳ ಜೈಲು ಶಿಕ್ಷೆ ಕೂಡ ವಿಧಿಸುತ್ತೆ ಕೋರ್ಟು. ಆದರೆ ಮಾನವೀಯತೆಯ ಒಂದು ಆಧಾರದ ಮೇಲೆ ದೇವೇಗೌಡರೇ ಆತನನ್ನು ಜೈಲಿನಿಂದ ಬಿಡುಗಡೆ ಕೂಡ ಮಾಡಿಸಿರ್ತಾರೆ. ಇದು ಒಂದು ಅಪರೂಪದ ವಿಷಯವನ್ನು ಕೂಡ ಅವರೇ ಹಂಚ್ಕೊಂಡಿದ್ದಾರೆ. ಇನ್ನು ನನ್ನ ತಮ್ಮನಿಗೆ ಅವರು ಯಾಕೆ ಬಿಡುಗಡೆ ಮಾಡಿಸಿದ್ರು ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ನನ್ನ ತಮ್ಮನಿಗೆ ಅಂದರೆ ಆ ಲೋಕೇಶ್ ಇದ್ನಲ್ಲ, ಅವರ ತಂದೆ, ಇವರ ತಮ್ಮ ದೇವೇಗೌಡ ತಮ್ಮನಿಗೆ ಕ್ಯಾನ್ಸರ್ ಇತ್ತು. ಆತ ಇನ್ನೇನು ಕೆಲವೇ ವರ್ಷಗಳು ಬದುಕ್ತಾನೆ ಅನ್ನೋದು ನನಗೆ ಗೊತ್ತಾಯಿತು. ಲೋಕೇಶ್ ಇನ್ನೂ ಸಹ 4.5 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು. ಆದರೆ ನನ್ನ ತಮ್ಮನ ಆರೋಗ್ಯದ ಸ್ಥಿತಿ ಕಂಡು ನನಗೆ ಮನನೊಂದು ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ನಾನೇ ಫೋನ್ ಮಾಡ್ತೇನೆ. ನನ್ನ ತಮ್ಮ ಸಾಯ್ತಾ ಇದ್ದಾನೆ, ಆತನ ಮಗನನ್ನು ಬಿಟ್ಟುಬಿಡಿ ಅಂತ ಹೇಳಿಬಿಟ್ಟು ನಾನು ಮನವಿಯನ್ನು ಕೋರ್ಟಲ್ಲಿ ಜಡ್ಜ್ ಹತ್ರ ನಾನು ಮಾಡ್ಕೊಳ್ತೇನೆ ಅಂತ ಹೇಳಿಬಿಟ್ಟು ಗೌಡ್ರೆ ನೆನಪು ಮಾಡ್ಕೊಂಡಿದ್ದಾರೆ. ಆಗ ನ್ಯಾಯಮೂರ್ತಿಗಳು ಏನು ಹೇಳ್ತಾರೆ ಅಂದರೆ, ಮಾಜಿ ಪ್ರಧಾನಿ ಪತ್ನಿ ಮೇಲೆಯೇ ದಾಳಿಯಾಗಿದೆ, ಅಪರಾಧಿಗೆ ಜೀವಾವಧಿ ಅಥವಾ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡ್ತಿರುವಾಗ ನೀವೇ ಈ ರೀತಿ ಬಿಡುಗಡೆ ಮಾಡೋದಕ್ಕೆ ಹೇಳ್ತಿದ್ದೀರಲ್ಲ ಅಂತ ಕೂಡ ಜಡ್ಜು ಆಶ್ಚರ್ಯ ಪಡ್ತಾರೆ. ಆದರೆ ಗೌಡ್ರು ತಮ್ಮ ತಮ್ಮನ ಮೇಲಿನ ಪ್ರೀತಿಯಿಂದ ತಮ್ಮನ ಮಗನನ್ನು ಬಿಡುಗಡೆ ಮಾಡಿಸ್ತಾರೆ. ತಮ್ಮ ಮೇಲೆ ಒಂದು ಆಸಿಡ್ ದಾಳಿ ಮಾಡಿದಂತಹ ತಮ್ಮನ ಮಗ ಅಪರಾಧಿಯನ್ನು ಪತಿ ಬಿಡುಗಡೆ ಮಾಡಿಸಿದ್ರು ಸಹ, ಅಂದರೆ ದೇವೇಗೌಡರು ಬಿಡುಗಡೆ ಮಾಡಿಸಿದ್ರು ಸಹ ಚೆನ್ನಮ್ಮ ಅವರು ಯಾವುದೇ ರೀತಿಯಾದಂತಹ ಬೇಸರವನ್ನು ಮಾಡ್ಕೊಂಡಿರಲ್ಲ. ನನ್ನ ಯಶಸ್ಸಿನ ಹಿಂದೆ ಪತ್ನಿಯ ಸಹಕಾರ ಇದೆ, ನಾನು ಬರೋವರೆಗೂ ಆಕೆ ಊಟ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ದೇವೇಗೌಡರು ತನ್ನ ಪತ್ನಿಯನ್ನು ಅಂದರೆ ಚೆನ್ನಮ್ಮ ಅವ್ರನ್ನ ಸಹ ಒಂದು ಹೊಗಳಿ ಭಾವುಕರಾಗ್ತಾರೆ. ಆ ಒಂದು ಟೈಮಲ್ಲಿ ಇದೇ ವೇಳೆ ಮಾತನಾಡ್ತಾರೆ. ಚೆನ್ನಮ್ಮ ಅವರು ಸಹ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಆವಾಗ ಅವರು ಸಹ ಮಾತನಾಡ್ತಾರೆ, ಆಸಿಡ್ ದಾಳಿ ನಡೆದಾಗ ನನಗೆ 2 ತಿಂಗಳು ಪ್ರಜ್ಞೆನೇ ಇರಲಿಲ್ಲ. ಆ ಸಮಯದಲ್ಲಿ ಅಂದರೆ ದೇವೇಗೌಡರು ತುಂಬ ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ರು. ಈ ರೀತಿಯಾಗಿ ಅವರು ಚೆನ್ನಮ್ಮ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಆ ದಿನದ ಒಂದು ಕಷ್ಟದ ದಿನಗಳನ್ನು ನೆನಪು ಮಾಡ್ಕೊಳ್ತಾರೆ. ದಶಕಗಳ ಕಾಲ ಗೌಪ್ಯವಾಗಿದ್ದಂಥ ಈ ಒಂದು ಕೌಟುಂಬಿಕ ರಹಸ್ಯ ಹೊರಬಿದ್ದಾಗಂತೂ ದೇಶದ ಜನ ಒಂದು ಕ್ಷಣ ಗಾಬರಿ ಆಗ್ತಾರೆ. ಇಷ್ಟೆಲ್ಲ ಆಯ್ತಾ ಗೌಡ್ರು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ಅಂತ. ಅಲ್ಲದೆ ಶತ್ರುಗಳನ್ನು ಸಹ ಒಂದು ಕ್ಷಮಿಸುವಂತಹ ದೇವೇಗೌಡರ ಗುಣಕ್ಕೆ ಎಲ್ಲರೂ ಸಹ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.